Hi, hello, welcome to my channel. ಮಹಾರಾಜ ಟ್ರೋಫಿ ಕರ್ನಾಟಕದ ಡೊಮೆಸ್ಟಿಕ್ ಲೀಗ್ 2024 ಏನು ನಡೀತಿದೆ ಅದು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ಸೀಸನ್ 3 ನಡೀತಿರೋದು ಇದು ಮಹಾರಾಜ ಟ್ರೋಫಿ. ಕಳೆದ 2 ವರ್ಷವೂ ಕೂಡ ಸಕ್ಸಸ್ಫುಲ್ಲಾಗಿ ನಡೆದಿತ್ತು. ಆ್ಯಂಡ್ ಸೀಸನ್ 1ರಲ್ಲಿ ಗುಲ್ಬರ್ಗ ಮಿಸ್ಟಿಕ್ಸ್ ಗೆದ್ದಿದ್ರೆ ಸೀಸನ್ 2ಯಲ್ಲಿ ಹುಬ್ಳಿ ಟೈಗರ್ಸ್ ಗೆದ್ದಿದ್ರು. ಆ್ಯಂಡ್ ಈ ವರ್ಷ ಯಾರು ಗೆಲ್ಬೋದು ಅಂತ ನೋಡೋದಾದರೆ 4 ಟೀಮ್ಗಳು ಪ್ಲೇ ಆಫ್ಸ್ನ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಯಾವುದಪ್ಪ ಅಂದರೆ ಇನ್ನು ಪಾಯಿಂಟ್ಸ್ ಟೇಬಲ್ ಏನು 1 2 3 4 ಯಾರು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿಲ್ಲ. ಯಾಕೆಂದರೆ ಇನ್ನೂ ಒಂದೊಂದು ಮ್ಯಾಚ್ ಆಡಬೇಕು, ಅದಾದಮೇಲೆ ಪಾಯಿಂಟ್ಸ್ ಟೇಬಲ್ ಸೆಟಲ್ ಆಗುತ್ತೆ. ಸದ್ಯಕ್ಕಿರೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1ನಲ್ಲಿರೋದು ಕಲ್ಯಾಣಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್, 2ನೇ ಸ್ಥಾನದಲ್ಲಿರೋದು ಹುಬ್ಳಿ ಟೈಗರ್ಸ್, ಆ್ಯಂಡ್ 3ನೇ ಸ್ಥಾನದಲ್ಲಿರೋದು ಮೈಸೂರು ವಾರಿಯರ್ಸ್, ಆ್ಯಂಡ್ 4ನೇ ಸ್ಥಾನದಲ್ಲಿರೋದು ಗುಲ್ಬರ್ಗ ಮಿಸ್ಟಿಕ್ಸ್. ಆ್ಯಂಡ್ ಸೆಮಿಫೈನಲ್ಸ್ ಹೇಗೆ ನಡೀತಪ್ಪ ಅಂದರೆ 1 vs 4 ಆ್ಯಂಡ್ 2 vs 3 ನಡೆಯುತ್ತೆ. 1 vs 4 ಗೆದ್ದವರು ಫೈನಲ್ಗೆ ಹೋಗ್ತಾರೆ, 2 vs 3 ಗೆದ್ದವರು ಅವರು ಫೈನಲ್ 2ಗೆ ಹೋಗ್ತಾರೆ. ಆ್ಯಂಡ್ ಯಾರು ಫೈನಲ್ ಗೆಲ್ಬೋದು ಅಪ್ಪ ಅಂದರೆ ಕಲ್ಯಾಣಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ತುಂಬಾ ಸ್ಟ್ರಾಂಗಾಗಿ ಕಾಣಿಸ್ತಿದೆ, ಆ್ಯಂಡ್ ಹುಬ್ಳಿ ಟೈಗರ್ಸ್ ಕೂಡ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಇವರಿಬ್ಬರಲ್ಲಿ ಯಾರು ಒಬ್ಬರು ಗೆಲ್ಬೋದು ಅಂತ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.